ಹೇಗಿದೆ ಸರ್ ಮೂವಿ? ತುಂಬ ಚೆನ್ನಾಗಿದೆ. ಇಂಟರ್ವ್ಯೂಲ್ ಮೇಲಂತೂ ತುಂಬ ಸಸ್ಪೆನ್ಸ್ ಆಗಿದೆ ಮೂವಿ. ಏನು ನಡೆಯುತ್ತೆ ಅನ್ನೋದು ಟ್ವಿಸ್ಟ್ ಇದೆ ಸಿನಿಮಾ. ಇಂಟರ್ವ್ಯೂಲ್ ಮೇಲೆ ತುಂಬ ಚೆನ್ನಾಗಿದೆ, ನೋಡ್ಬೋದು. ಹೇಗಿದೆ ಸರ್ ಸಿನಿಮಾ? ತುಂಬ ಚೆನ್ನಾಗಿದೆ. ಒಂದು ಸೈಕಾಲಜಿಕಲ್ ಮೂವಿ, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಮೂವಿ ನೋಡಿ. ಹೇಗಿದೆ ಸರ್? ತುಂಬ ಚೆನ್ನಾಗಿದೆ. ಹೇಗಿದೆ ಸರ್ ಮೂವಿ? ಹೇಗಿದೆ ಹೇಗಿದೆ ಸರ್ ಮೂವಿ? ಹೇಗಿದೆ ಮೂವಿ? ಆಮೇಲೆ ಹೇಳ್ತೀನಿ. ಹೇಗಿದೆ ಸರ್ ಮೂವಿ? ಚೆನ್ನಾಗಿದೆ, ಥ್ರಿಲ್ಲರ್ ಮೂವಿ ಚೆನ್ನಾಗಿದೆ. ಹೇಗಿದೆ ಮೇಡಮ್ ಮೂವಿ? ಮೂವಿ ಹೇಗಿದೆ ಮೇಡಮ್? ನೀವು ನೋಡಿದ್ರ ಮೇಡಮ್? ಚೆನ್ನಾಗಿದೆಯಾ? ಹೇಗಿದೆ ಮೇಡಮ್ ಮೂವಿ? ಹೇಗಿದೆ ಮೇಡಮ್ ಮೂವಿ? ಸೂಪರ್ ಆಗಿದೆ, ಚೆನ್ನಾಗಿದೆ. ಎಸ್, ಹೇಗಿದೆ ಮೂವಿ? ತುಂಬ ಚೆನ್ನಾಗಿದೆ. ತದ್ವಿರುದ್ಧ ಎಲ್ಲರೂ ನೋಡಿ. ಸುರೇಂದ್ರ ಪ್ರಸಾದ್ ಮತ್ತು ಸುಮನ್ ರಂಗನಾಥ್ ಮತ್ತು ವಿಕ್ರಮ್ ರಾಮಯ್ಯ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನೀವು ಎಲ್ಲರೂ ಕುಟುಂಬ ಸಮೇತ ಬಂದು ಒಂದ್ಸರಿ ನೋಡಿ. ಸೂಪರ್ ಆಗಿದೆ, ಎಲ್ಲರೂ ಬಂದು ಮೂವಿ ನೋಡಿ. ನಮಸ್ಕಾರ. ಏನು ಇಂದು ರಾಜ್ಯಾದ್ಯಂತ ಬಿಡುಗಡೆ ಆಗಿರುವಂತಹ ತದ್ವಿರುದ್ಧ ಕನ್ನಡ ಸಿನಿಮಾವನ್ನು ನೋಡಿದೆ. ಭಾಳ ಈ ಒಂದು ಸಿನಿಮಾನ ಥಿಯೇಟ್ರಲ್ಲಿ ವಿಸಿಟ್ ಮಾಡಿ ನೋಡಿದ್ದಕ್ಕೆ ಇದರ ಒಂದು ಕಂಟೆಂಟು ಕನ್ನಡ ಚಿತ್ರರಂಗದಲ್ಲಿ ಈ ರೀತಿ ಸಿನಿಮಾಗಳು ಬರೋದು ಬಹಳ ರೇರು. ಯಾಕಂತ ಹೇಳಿದ್ರೆ ನಾನು ಕನ್ನಡ ಸಿನಿಮಾಗಳು ದೃಶ್ಯಂ ಆಗಿರ್ಬೋದು, ರಂಗಿತರಂಗ ಆಗಿರ್ಬೋದು, ಕವಲುದಾರಿ ಆಗಿರ್ಬೋದು, ಈ ರೀತಿ ಜೋನರ್ ಸಿನಿಮಾಗಳು ನೋಡಿದಾಗ ಸಸ್ಪೆನ್ಸು, ಸೈಕಲಾಜಿಕಲ್ ಥ್ರಿಲ್ಲರ್ ಆಗಿರುತ್ತೆ. ಒಂದು ಕೊಲೆಯ ಅದನ್ನು ಭೇದಿಸೋ ಅಂಥ ಸಂದರ್ಭದಲ್ಲಿ ಯಾವೆಲ್ಲ ಅನುಮಾನಾಸ್ಪದವಾಗಿ ಏನೆಲ್ಲ ಘಟನೆಗಳು ನಡೆಯುತ್ತೆ ಅನ್ನೋದನ್ನು ಈ ಒಂದು ಸಿನಿಮಾದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿರ್ತಾರೆ. ಡೈರೆಕ್ಟರ್ ವಿನೋದ್ ಅವರು ಈ ಒಂದು ಸಿನಿಮಾ ಕಥೆಯನ್ನು ತೆಗೆದುಕೊಂಡಾಗ ಅವರಿಗೆ ಭಾಳ ಸಾಹಸ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದು ಕರಾವಳಿ ಭಾಗದಲ್ಲಿ ಮಾಡಿರುವಂಥ ಸಿನಿಮಾ. ಆ ಒಂದು ಕಾಫಿ ತೋಟಗಳಾಗಿರ್ಬೋದು, ಒಂದು ಎಸ್ಟೇಟ್ಗಳಲ್ಲಾಗಿರ್ಬೋದು, ಈ ತೆಗೆದಿರೋದನ್ನು ಏನು ನಾವು ಭೂತ ಬಂಗ್ಲೆಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ತೀವೋ ಅಲ್ಲಿ ಸಸ್ಪೆನ್ಸ್ ಯಾವ ಥರ ಇರುತ್ತೆ ಅಂಥೇಳಿ ಈ ಒಂದು ಸಿನಿಮಾಗೆ ಪ್ಲಸ್ ಪಾಯಿಂಟ್ಸ್ ಏನಂತ ಹೇಳಿದ್ರೆ BGM, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಭಾಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿರ್ತಾರೆ. ಯಾವುದೇ ರೀತಿ ಕಾಮಿಡಿ ಆಗಿರ್ಬೋದು, ಅನವಶ್ಯಕತೆ ಆದ ಒಂದು ಸಂಗೀತ ಆಗಿರ್ಬೋದು, ಹಾಡುಗಳಾಗಿರ್ಬೋದು, ಇದನ್ನು ಮಾಡಿದಿರ ವಿಶೇಷವಾದ ಒಂದು ಥ್ರಿಲ್ಲಿಂಗ್ ಝೋನರಲ್ಲಿ ಒಂದು ಸೈಕಲಾಜಿಕಲ್ ಮೂವಿಯಾಗಿ ತೆಗೆದಿರ್ತಾರೆ. ಮೊದಲಾರ್ಧ ನೋಡಿದಾಗ ಸ್ವಲ್ಪ ಸ್ಲೋ ಅನಿಸಿದ್ರು ಎರಡನೇ ಭಾಗದಲ್ಲಿ ನಾವು ಬಂದಾಗ ಭಾಳ ಒಂದು ರೋಮಾಂಚನವಾದ ಘಟನೆಗಳು ನಡೀತಾ ಇರುತ್ತೆ. ಕೊನೆ 20 ನಿಮಿಷ ಅಂತ ಹೇಳಿದ್ರು ಅಲ್ಟಿಮೇಟ್ ಆಗಿದೆ ಮೂವಿ. ನೀವು ಎಕ್ಸ್ಪೆಕ್ಟೇಷನ್ನು ಮಾಸು ಅದು ಇದು ಕಮರ್ಷಿಯಲ್ ಅಂತ ಬಂದವ್ರಿಗೆ ಸ್ವಲ್ಪ ಇದಾಗ್ಬೋದು. ಬಟ್ 100% ನೀವು ಒಂದು ಸೈಕಲಾಜಿಕಲ್ ಒಂದು ಥ್ರಿಲ್ಲಿಂಗ್ ಆಗಬೇಕು, ಒಂದು ರೋಮಾಂಚನ ಆಗಬೇಕು. ಈ ಕೊಲೆ ಆದ ನಂತರ ಯಾವ ಥರ ಈ ಸಿನಿಮಾ ಹೋಗುತ್ತೆ ಅನ್ನೋದನ್ನು ಒಂದು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿರ್ತಾರೆ. ಅಂಥ ಸಿನಿಮಾವನ್ನು ಕೊತ್ನೂರು ಗ್ರಾಮದ ಏನು ರವಿಚಂದ್ರ ಕೆ ಅವರು ಪ್ರೊಡ್ಯೂಸ್ ಮಾಡಿ ಇದನ್ನು ತೆರೆ ಮೇಲೆ ತೆಗೆದುಕೊಂಡು ಬಂದಿದ್ದಾರೆ. ಈ ತೆಗೆದುಕೊಂಡು ಬಂದು ಈ ಕನ್ನಡ ರಂಗದಲ್ಲಿ ಮಲಯಾಳಂ ಜೋನರ್ ಥೀಮ್ ಇಟ್ಕೊಂಡು ಬಂದಿರೋವಂಥ ತದ್ವಿರುದ್ಧ ಸಿನಿಮಾನ ಜನರು ಅಕ್ಸೆಪ್ಟ್ ಮಾಡಿ ಅದನ್ನು ಗೆಲ್ಲಿಸ್ಬೇಕು. ಯಾಕಂತ ಹೇಳಿದ್ರೆ ಈ ಥರ ಜೋನರ್ ಸಿನಿಮಾಗಳು ಬರೋದು ರೇರು. ಯಾಕಂತ ಹೇಳಿದ್ರೆ ಮಲಯಾಳಮ್ಮು, ತಮಿಳುನಾಡು ಈ ಭಾಗದಲ್ಲಿರೋ ಅಂಥವ್ರಿಗೆ ಇಂಥ ಸಿನಿಮಾಗಳಂತ ಹೇಳಿದ್ರೆ 100% ಅಕ್ಸೆಪ್ಟ್ ಮಾಡ್ತಾರೆ, ದೊಡ್ಡ ಮಟ್ಟಕ್ಕೆ ಯಶಸ್ವಿ ಮಾಡ್ತಾರೆ. ಅದರಿಂದ ಕನ್ನಡದ ಪ್ರೇಕ್ಷಕರು ಅಷ್ಟೇ, ಕನ್ನಡದ ಕಲಾ ಅಭಿಮಾನಿಗಳು ಈ ರೀತಿ ಒಂದು ಹೊಸ ಪ್ರಯೋಗ ಮಾಡಿದಾಗ 100% ನೀವು ಗೆಲ್ಲಿಸ್ಬೇಕು. ಯಾಕಂತ ಹೇಳಿದ್ರೆ ಈ ತದ್ವಿರುದ್ಧ ಅನ್ನೋದನ್ನು ಸಿನಿಮಾದಲ್ಲೇ ನೋಡಿ ನೀವು ನಿಮ್ಮ ಜೀವನದಲ್ಲಿ ಇಂಥ ಘಟನೆಗಳು ಆಗಿರುತ್ತೆ. ಅಂಥ ಒಂದು ಸಿನಿಮಾಗೆ ನನ್ನ ರೇಟಿಂಗು 5ಕ್ಕೆ 4 ಕೊಡ್ತೀನಿ. ಯಾಕಂತ ಹೇಳಿದ್ರೆ ಅಷ್ಟೊಂದು ಚೆನ್ನಾಗಿದೆ. ಆ ಸಿನಿಮಾವನ್ನು ಥಿಯೇಟ್ರ್ನಲ್ಲಿ ನೋಡಿ ಇಂಥ ಸಿನಿಮಾಗೆ ಸಪೋರ್ಟ್ ಮಾಡಬೇಕಂತೇಳಿ ನಾನು ಸಹ ಈ ಒಂದು ಸಿನಿಮಾ ನೋಡಿದ್ದೀನಿ. ಭಾಳ ಚೆನ್ನಾಗಿದೆ. ವಿಶೇಷವಾಗಿ ಏನು ಹೇಳ್ಬೇಕಂದ್ರೆ ತದ್ವಿರುದ್ಧ ಸಿನಿಮಾ ನಮ್ಮ ಕೊತ್ನೂರು ಗ್ರಾಮದ ಪ್ರೊಡ್ಯೂಸರು ರವಿಚಂದ್ರ ಅವರಾದರೆ, ಹೀರೋ ಬಂದು ವಿಕ್ರಮ್ ರಾಮಯ್ಯ ಅವರು ಬ್ರದರೇ ಆಗಿರ್ತಾರೆ. ಇದರಲ್ಲಿ ಅವರು ಆ್ಯಂಟೋನಿಯಾಗಿ ಒಂದು ಕೇಸ್ನ ಸ್ಟಡಿ ಅಂದರೆ ಯಾವ ಥರ ಅದನ್ನು ಹೀರೋ ಆಗಿ ಮಾಡಬಹುದು, ತೆರೆ ಮೇಲೆ ಯಾವ ಥರ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಭಾಳ ನೀಟಾಗಿ ಒಂದು ಅಚ್ಚುಕಟ್ಟಾಗಿ ಯಾವ ಥರ ಮಾಡಬೇಕು ಅದನ್ನು ಮಾಡಿದರೆ ಕೊತ್ತನೂರಿನ ಶಿಡ್ಲಘಟ್ಟ ತಾಲೂಕಿನವರು ಈ ಸಿನಿಮಾ ತೆಗೆದಿರೋದಕ್ಕೆ ಒಮ್ಮೆ ಆದರೂ ಶಿಡ್ಲಘಟ್ಟದ ಪ್ರೇಕ್ಷಕರು, ಕಲಾಭಿಮಾನಿಗಳು ಈ ಸಿನಿಮಾ ನೋಡಬೇಕಂತೇಳಿ ನಾನು ಸಹ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ತದ್ವಿರುದ್ಧ ಇಂದು ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ. ವಿಶೇಷವಾಗಿ ಶಿಡ್ಲಘಟ್ಟದಲ್ಲೂ ಬಿಡುಗಡೆ ಆಗಿದೆ. ಪ್ರೇಕ್ಷಕರೆಲ್ಲ ನೋಡಿರ್ತಾರೆ. ಹೇಗೆ ಅನಿಸುತ್ತೆ ಸರ್? ಆತ್ಮೀಯ ಮಾಧ್ಯಮ ಮಿತ್ರರೇ, ಇವತ್ತು ನಮ್ಮ 3 ವರ್ಷದ ಫಲಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ. ರಾಜ್ಯದಾದ್ಯಂತ ನಾವು 80 ಥಿಯೇಟ್ರಲ್ಲಿ ಬಿಡುಗಡೆ ಮಾಡಿದ್ವಿ ಈ ಒಂದು ತದ್ವಿರುದ್ಧ ಚಲನಚಿತ್ರ. ಹಾಗೆ ಈಗ ನಮ್ಮ ಶಿಡ್ಲಘಟ್ಟ ತಾಲೂಕು, ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಶ್ರೀ ವೆಂಕಟೇಶ್ವರ ಚಿತ್ರಮಂದಿರದಲ್ಲಿ ಮಧ್ಯಾಹ್ನ 2 ಗಂಟೆ ಶೋಗೆ
ನಾವು ಈ ಒಂದು ಚಲನಚಿತ್ರ ಬಿಡುಗಡೆ ಮಾಡಿದ್ವಿ. ಈಗಾಗಲೇ ತುಂಬ ಪ್ರೇಕ್ಷಕರು ಬಂದು ಈ ಒಂದು ಚಿತ್ರವನ್ನು ನೋಡಿ ತುಂಬ ಚೆನ್ನಾಗಿದೆ, ಒಳ್ಳೆ ಅಭಿಪ್ರಾಯಗಳು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ಕಂಟೆಂಟು. ಈ ಥರ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಸ್ಟೋರಿಗಳು ಬರೋದು ತುಂಬ ಕಡಿಮೆ ಇದೆ. ಮಾಸು, ಲವ್ ಸ್ಟೋರಿ ಈ ಥರ ಬರ್ತಾ ಇರುತ್ತೆ. ಆದರೆ ಈ ಥರ ಸ್ಟೋರಿಗಳು ಬರೋದು ಮಲಯಾಳಂ, ತಮಿಳ್ ಮೂವಿಗಳಲ್ಲಿ ಈ ಥರ ಮೂವಿ ಬರ್ತಾ ಇರುತ್ತಂತ ಅವರು ನಮ್ಮ ಪ್ರೇಕ್ಷಕರು ಹೇಳ್ತಾ ಇದ್ದಾರೆ. ಬಟ್ ಕನ್ನಡದಲ್ಲಿ ಇದು ತುಂಬ ಚೆನ್ನಾಗಿ ಬಂದಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗ್ಬೋದು ಮತ್ತು ಡೈರೆಕ್ಷನ್ ಆಗ್ಬೋದು. ಆಮೇಲೆ ನಮ್ಮ ಈ ಒಂದು ಚಿತ್ರ ಸಂಪೂರ್ಣವಾಗಿ ನಮ್ಮ ಕರ್ನಾಟಕದಲ್ಲೇ ಸಕಲೇಶ್ಪುರ ಆಜುಬಾಜಲ್ಲಿ ನಾವು ಈ ಒಂದು ಚಿತ್ರೀಕರಣ ಮಾಡಿದ್ದೇವೆ. ಆ ಒಂದು ನೇಚರ್ ಆಗ್ಬೋದು. ಮತ್ತು ಈಗಾಗಲೇ ನಮ್ಮ ಮಾಧ್ಯಮ ಮಿತ್ರರು ಕೆಲವರು ಈ ಒಂದು ಚಿತ್ರವನ್ನು ನಮ್ಮ ಜೊತೆಯಲ್ಲಿ ವೀಕ್ಷಣೆ ಮಾಡಿದ್ದಾರೆ. ಅವರು ತುಂಬ ಚೆನ್ನಾಗಿ ಕಂಟೆಂಟ್ ಚೆನ್ನಾಗಿ ಬಂದಿದೆ, ಫಿಲಮ್ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ. ನನ್ನಲ್ಲಿ ಒಂದು ಮನವಿ ಏನಂತಂದರೆ, ನಮ್ಮ ಈ ಒಂದು ಶಿಡ್ಲಘಟ್ಟ ಭಾಗದ ಜನತೆ, ನಾನು ನಿಮ್ಮ ಮನೆ ಮಗ ರವಿಚಂದ್ರ ಕೊತ್ನೂರು, ಏನೋ ಒಂದು ಚಿಕ್ಕ ಮಟ್ಟದ ಒಂದು ಪ್ರಯತ್ನ ಮಾಡಿದ್ದೀವಿ. ಇನ್ನೂ ಈಗ 5 ಗಂಟೆ ಶೋ ಇದೆ ಮತ್ತು 8 ಗಂಟೆ ಶೋ ಇದೆ. ದಿನೇ ಈ ಒಂದು ಶೋ ಅಂದರೆ ವೀಕ್ಷಣೆ ಮಾಡೋಂಥ ಸಂಖ್ಯೆ ನಮಗೂ ಜಾಸ್ತಿ ಆದಾಗ ನಮಗೂ ಮುಂದಿನ ಹೆಜ್ಜೆ ಇಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ದಯವಿಟ್ಟು ಎಲ್ಲರೂ ಸಹ ಬಂದು ಈ ಒಂದು ಚಿತ್ರವನ್ನು ನೋಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದಾರೆ. ಬೇರೆ ಕಡೆ ಎಲ್ಲ ರೆಸ್ಪಾನ್ಸ್ ಯಾವ ರೀತಿ ಇತ್ತು ಸರ್? ಈಗ ಬೆಂಗಳೂರಲ್ಲಿ ಕಪಾಲಿಯಲ್ಲಿ 1.5 ಗಂಟೆ ಶೋ ಈಗ ಸ್ಟಾರ್ಟ್ ಆಗಿದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಅಂತ ಗೊತ್ತಾಯಿತು. ಬೆಂಗಳೂರು ಪಿ ವಿ ಆರ್ ಮಂದಿರಗಳಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಅಂತ ಈಗ ತಾನೇ ನಮ್ಮ ವಿನೋದ್ ಸರ್ ಜೊತೆ ಮಾತಾಡಿದಾಗ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ ಅಂತಂದರು. ಮಲೆನಾಡು ಭಾಗದಲ್ಲಿ ಕರಾವಳಿ ಭಾಗಕ್ಕೆ ಹೋದಾಗ ಇದು ಇನ್ನೂ ಸಹ ಇಲ್ಲಿ ನಮ್ಮ ಭಾಗದಲ್ಲೆಲ್ಲ ಒಂದು 70-60% ರೆಸ್ಪಾನ್ಸ್ ಆದರೆ, ಬಟ್ ಆ ಕಡೆ ಮಲೆನಾಡು ಕರಾವಳಿ ಭಾಗಕ್ಕೆ ಹೋದಾಗ ಈ ಒಂದು ಚಿತ್ರ ಏನು ಕಂಟೆಂಟ್ ಚೆನ್ನಾಗಿದೆ ಆ ಕಡೆ ಎಳ್ಕೊಂಡು ಹೋಗ್ತಿದೆ, ಪರವಾಗಿಲ್ಲ ಅಂತ ಒಂದು ಗುಡ್ ಮೆಸೇಜ್ ಬಂದಿದೆ. ಈಗ ಇವತ್ತು ಬಿಡುಗಡೆ ಆಗಿರೋದ್ರಿಂದ ನಾಳೆ ಶನಿವಾರ ಭಾನುವಾರ ಇದೆ, ಹೇಗೋ 2 ದಿನ ರಜೆಗಳು ಸಿಗೋದ್ರಿಂದ ಪ್ರೇಕ್ಷಕರು ವೀಕ್ಷಣೆ ಮಾಡೋವಂಥವ್ರ ಸಂಖ್ಯೆ ಜಾಸ್ತಿ ಆಗುತ್ತನ್ನ ನನ್ನ ಒಂದು ಅಭಿಪ್ರಾಯ ಇದೆ. ನಾಳೆಯಿಂದ ರೆಗ್ಯುಲರ್ ಶೋಗಳಿರುತ್ತಾ ಸರ್ ವೆಂಕಟೇಶ್ವರ ಚಿತ್ರಮಂದಿರದಲ್ಲಿ? ನಮಗೆ ಬೆಳಗ್ಗೆ 10 ಗಂಟೆ ಶೋ ನಮಗಿಲ್ಲ. ಯಾಕಂತಂದರೆ ಅದು ಒಂದು ಸ್ಕೂಲ್ ಮಕ್ಕಳಿಗೆ ಕ್ರಾಂತಿವೀರ ಅಂತೇಳಿ ಒಂದು 15 ದಿವಸ ಅವರಿಗೆ ಮಕ್ಕಳಿಗೆ ಶೋ ಕೊಡಬೇಕಂತೇಳಿ ಬೇರೆಯವರು ಬಾಡಿಗೆಗೆ ತೊಗೊಂಡಿದ್ದಾರೆ. ನಮಗೆ ಮಧ್ಯಾಹ್ನ 2 ಗಂಟೆ ಶೋ ಇರುತ್ತೆ, ಹಾಗೆಯೇ ಸಂಜೆ 5 ಗಂಟೆ ಶೋ ಇರುತ್ತೆ, ಮತ್ತು ನೈಟು 8 ಗಂಟೆ ಶೋ ಇರುತ್ತೆ. ಓಕೆ ಸರ್, ಒಳ್ಳೆಯದಾಗಲಿ ಸರ್ ನಿಮಗೆ. ಥ್ಯಾಂಕ್ ಯು.